ನಮಸ್ತೆ ಬಂಧುಗಳೇ, ಎಚ್ ಎನ್ ಸಿ ಲೈವ್ಗೆ ಸ್ವಾಗತ. ದಯಮಾಡಿ ಎಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರುಗಳು ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಜಗತ್ತಲ್ಲಿರ್ತಕ್ಕಂಥ ಮುಸ್ಲಿಂ ರಾಷ್ಟ್ರಗಳ ಪರಿಸ್ಥಿತಿ ನೋಡಿ, ದಿವಸ ಕಡು ಬಡತನಕ್ಕೆ ಬಲಿಯಾಗ್ತಾ ಇದ್ದಾವೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇರಾನ್, ಇರಾಕ್ ಅಂದರೆ ಏನು ವಿಶ್ವದಲ್ಲಿ 57 ಮುಸ್ಲಿಂ ಕಂಟ್ರಿಗಳಿದೆ. ಅದರಲ್ಲಿ 45 ದೇಶಗಳು ಕಡು ಬಡತನದಲ್ಲಿದ್ದಾವೆ. ಕೇವಲ 12 ಮಾತ್ರ, ಅದನ್ನು ಏನು ಆಯಿಲ್ ಕಾರಣಕ್ಕೋಸ್ಕರ, ತೈಲದ ಕಾರಣಕ್ಕೋಸ್ಕರ ಸುಸ್ಥಿತಿಯಲ್ಲಿದ್ದಾವೆ. ತೈಲ ಮುಗಿತಾ ಅವುಗಳ ಕಥೆನೂ ಶೋಚನೀಯ ಆಗುತ್ತೆ. ಹಾಗಾದರೆ ಅಂದರೆ ಬೇರೆ ಎಲ್ಲ ದೇಶಗಳು ಡೆವಲಪ್ ಆಗ್ತಾ ಇದ್ದರೆ ಈ ದೇಶಗಳು ಮತ್ತೆ ಯಾಕೆ ವಿಮುಖ ಆಗ್ತಾ ಇದ್ದಾವೆ? ಇದಕ್ಕೇನು ಧರ್ಮ ಕಾರಣನಾ? ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ದಂಗೆಗಳಾಗ್ತಿರ್ತಕ್ಕಂಥದ್ದು ಮಿಡ್ಲ್ ಈಸ್ಟ್ ಏರಿಯಾದಲ್ಲಿ ಮತ್ತು ನಾರ್ತ್ ಆಫ್ರಿಕನ್ ದೇಶಗಳಲ್ಲಿ. ಇವುಗಳಲ್ಲಿ ಬಹುತೇಕ ಮುಸ್ಲಿಂ ದೇಶಗಳು. ಬ್ಯೂರಿಚ್ಚು, ಮೋರಸ್ಸು, ಡೆಮಸ್ಕಸ್ಸು ನೋಡಿ, ಇಂತಿಂಥ ದೇಶಗಳ ರಾಜಧಾನಿಗಳೇನೇ ನಾಶ ಆಗೋಗಿದ್ದಾವೆ. ಇದೊಂದು ಏನು ಪ್ರಪಂಚದ ಲೈಫ್ ಮ್ಯಾಪನ್ನು ನೋಡಿದ್ರೆ ಅತಿ ಹೆಚ್ಚು ಹಸುವಿಂದ ಕಂಗಾಲಾಗಿರ್ತಕ್ಕಂಥ ದೇಶಗಳು ಕೂಡ ಈ ಮುಸ್ಲಿಂ ರಾಷ್ಟ್ರಗಳೇ ಆಗಿದ್ದಾವೆ. ಒಂದು ಕಡೆ ಬೆಲೆ ಏರಿಕೆ, ಇನ್ನೊಂದು ಕಡೆ ಹಣದುಬ್ಬರ, ಇನ್ಫ್ಲೇಷನ್ನು ಈ ದೇಶಗಳಲ್ಲೇ ಅತಿ ಹೆಚ್ಚು. ಸೊಮಾಲಿಯಾದಲ್ಲಿ ಒಂದು ಡಜನ್ ಮೊಟ್ಟೆಗೆ 400 ರೂಪಾಯಿ, ಅಂದರೆ ಒಂದು ಮೊಟ್ಟೆಗೆ 40 ರೂಪಾಯಿ. ಇರಾನಲ್ಲಿ ಒಂದು ಬ್ರೆಡ್ ಪ್ಯಾಕೆಟ್ಗೆ 8,500 ರಿಯಾಲ್ಸ್. ಇರಾಕಲ್ಲಿ ಒಂದು ಗೋಧಿ ಹಿಟ್ಟಿನ ಚೀಲ 50 kg ಚೀಲಕ್ಕೆ 32,000ದಿಂದ 45,000 ದಿನಾರ್ಗಳು. ಹಾಗಾದರೆ ನಮ್ಗನ್ಸೋದು ಈ ಬಡತನಕ್ಕೆಲ್ಲ ಮೇನ್ ಕಾರಣ ಏನು ಅಂತ ಹೇಳಿದ್ರೆ ಆ ದೇಶದಲ್ಲಿರ್ತಕ್ಕಂಥ ಟೆರರಿಸಮ್ಮು ಮತ್ತು ಯುದ್ಧಗಳ ಇಲ್ಲ, ತಪ್ಪದು. ಈ ಟೆರರಿಸಮ್ಮು, ಭಯೋತ್ಪಾದನೆ ಅನ್ನೋದು ಒಂದು ದೊಡ್ಡ ಒಂದು ಪ್ರಾಬ್ಲಮ್ನ ಸಿಂಪ್ಟಮ್ ಅಷ್ಟೇ, ಒಂದು ಸಣ್ಣ ಸಿಂಪ್ಟಮ್. ರೂಟ್ ಕಾಸ್ ಅಂತೂ ಅಲ್ವೇ ಅಲ್ಲ. ಹಾಗಾದರೆ ರೂಟ್ ಕಾಸ್ ಏನು? ಈ ಬೇರೆ ಧರ್ಮದವ್ರಿಗೆ ಅನಿಸುತ್ತೆ ಆ ಧರ್ಮದಲ್ಲಿರ್ತಕ್ಕಂಥ ರಿಲಿಜಿಯಸ್ ಐಡಿಯಾಲಜಿ ಅದೇ ಇಸ್ಲಾಂನ ಪ್ರಾಬ್ಲಮ್ ಅಂತ ಅನಿಸುತ್ತೆ. ಯಾಕೆಂತೇಳಿದ್ರೆ ಈ ಐಸಿಸ್ಸು, ಅಲ್ ಖೈದಾ ಇವೆಲ್ಲ ಜಗತ್ತಿಗೆ ತೋರಿಸಿರೋದು ಅದೇನೇ, ಹಿಂಸೆ ಹೇಳ್ಕೊಡ್ತಕ್ಕಂಥದ್ದು. ಇದನ್ನು ಕೆಲವು ಮುಸ್ಲಿಮ್ಸ್ ಕೂಡ ಒಪ್ಕೊಂತಾರೆ. ಟೆರರಿಸಮ್ ಕಾರಣದಿಂದ ಇಸ್ಲಾಂ ಧರ್ಮಕ್ಕೆ ಕೆಟ್ಟ ಹೆಸರು ಬಂದಿದೆ ಅಂತ ಹೇಳಿ, ಇಸ್ಲಾಂನ ಇಮೇಜ್ ಹಾಳಾಗ್ತಾ ಇದೆ ಅಂತ. ಅಂದರೆ ಇಸ್ಲಾಂ ಧರ್ಮವೇ ರೂಟ್ ಕಾಸಾ? ಅಲ್ಲ. ಅಕಸ್ಮಾತ್ ಅದೇ ರೂಟ್ ಕಾಸ್ ಆಗಿದ್ದರೆ ಸುಮಾರು 500 ವರ್ಷ ಗೋಲ್ಡನ್ ಇರಾ ಇತ್ತಲ್ಲ ಇವ್ರದ್ದು, ಹೇಗೆ ಸಾಧ್ಯ ಆಗ್ತಿತ್ತದು? ಆಗೆಲ್ಲ ಈ ಮುಸ್ಲಿಂ ಸಿವಿಲೈಸೇಷನ್ನ ತುಂಬ ಇಂಟೆಲಿಜೆಂಟ್ ಮತ್ತು ತುಂಬ ಮಾಡರ್ನ್ ಸಿವಿಲೈಸೇಷನ್ ಅಂತ ಹೇಳ್ತಾ ಇದ್ರು. ಈ ಇರಾನ್ ಮತ್ತು ಇರಾಕು ನಾಡಿನ ಹಬ್ಬ ಆಗಿತ್ತು. ಅಲ್ಲಿನ ಜನ ಬಂದೂಕು ಹಿಡ್ಕೊಂಡು ಓಡಾಡ್ತಿರಲಿಲ್ಲ ಈಗಿನ ಥರ, ಪುಸ್ತಕ ಹಿಡ್ಕೊಂಡು ಓಡಾಡ್ತಿದ್ರು ಆಗ. ಈ ನೋಡಿ, ಇದು ಅಬ್ರಾಹ್ಮಿಕ್ ಐಡಿಯಾಲಜಿಕಲ್ ಸೆಕ್ಟ್ ಅಂತ ಏನು ಬರುತ್ತಲ್ಲ, ಅಂದರೆ ಈ ಒಂದೇ ದೇವರು, ಒಂದೇ ಗ್ರಂಥ ಅಂತ ಹೇಳ್ತಕ್ಕಂಥದ್ದು, ಅದರಿಂದ ಕೇವಲ ಇಸ್ಲಾಂ ಒಂದೇ ಬಂದಿದ್ದಲ್ಲ, ಜ್ಯೂಸು ಅದರಿಂದನೇ ಬಂದದ್ದು, ಕ್ರಿಶ್ಚಿಯಾನಿಟಿ ಕೂಡ ಅದರಿಂದನೇ ಬಂದಿದ್ದು. ಆದರೆ ಜ್ಯೂಸು ಮತ್ತು ಕ್ರಿಶ್ಚಿಯಾನಿಟಿಲಿ ಈಗ ಟೆರರಿಸಮ್ ಇಲ್ಲ. ಅದರ ಅರ್ಥ ಒಂದೇ ದೇವರು ನಂಬೋದ್ರಿಂದ ಟೆರರಿಸಮ್ ಬಂದಿಲ್ಲ. ನೋಡಿ, ಅದರಲ್ಲೂ ಜ್ಯೂಸ್ದು ಹಳೆ ಬೈಬಲ್ಲು ತೋರಾ, ಇದು ಹಿಂಸೆ ಪ್ರತಿಪಾದನೆ ಮಾಡುತ್ತೆ. ಆದರೆ ಇವತ್ತು ಜ್ಯೂಸ್ ಕೈಲಿ ಬಂದೂಕ ಇಲ್ಲ. ಜ್ಯೂಸು ಇವತ್ತು ಜಗತ್ತಲ್ಲಿರ್ತಕ್ಕಂಥದ್ದು ಕೇವಲ 0.2% ಪಾಪ್ಯುಲೇಷನ್ನು. ಆದರೂ ಕೂಡ 25% ನೋಬೆಲ್ ಪ್ರಶಸ್ತಿಗಳು ಜ್ಯೂಸ್ಗೆ ಬಂದಿರತಕ್ಕಂಥದ್ದು, ಇನ್ಕ್ಲೂಡಿಂಗ್ ಆಲ್ಬರ್ಟ್ ಐನ್ಸ್ಟೀನ್, ಅವನೊಬ್ಬ ಜ್ಯೂ. ಟೆಕ್ನಾಲಜಿ ಮತ್ತು ಡೆವಲಪ್ಮೆಂಟಲ್ಲಿ ಜ್ಯೂಸ್ ಭಾಳ ಮುಂದೆ ಇದ್ದಾರೆ. 1967ರಲ್ಲಿ ಫೇಮಸ್ ಅರಬ್ ಇಸ್ರೇಲ್ ವಾರ ಆಯಿತು. ಸುಮಾರು 5 ಬೃಹತ್ ದೇಶಗಳು, ಇಸ್ಲಾಂ ಬೃಹತ್ ದೇಶಗಳು ಇಸ್ರೇಲ್ ಮೇಲೆ ದಂಡೆತ್ತುವುದು. ಆದರೆ ಇಸ್ರೇಲ್ 6 ದಿನದಲ್ಲಿ ಯುದ್ಧ ಗೆಲ್ತು. ಬರೀ ಗೆದ್ದಿದ್ದಷ್ಟೇ ಅಲ್ಲ, ಅವ್ರ ಟೆರಿಟರಿಗಳನ್ನೂ ವಶಪಡಿಸ್ಕೊಂತು. ಇವತ್ತು ಕ್ರಿಶ್ಚಿಯಾನಿಟಿ ಕೂಡ ಇಸ್ಲಾಂ ಥರನೇ ಅಬ್ರಾಹ್ಮಿಕ್ ಸೆಕ್ಟಿಂದನೇ ಬಂದಿದ್ದು, ಅದೇ ಐಡಿಯಾಲಜಿಯಿಂದ ಬಂದಿದ್ದು. ಇವತ್ತು ಕ್ರಿಶ್ಚಿಯನ್ ದೇಶಗಳು ಸೂಪರ್ ಪವರ್ ಆಗಿದ್ದಾವೆ ಜಗತ್ತಲ್ಲಿ. ಹಾಗಾದರೆ ತಪ್ಪಾಗಿದ್ದೆಲ್ಲಿ ನೋಡಿ? 8ನೇ ಶತಮಾನದಿಂದ ಈ ಇಸ್ಲಾಮಿಕ್ ರಾಜ್ಯಗಳಲ್ಲಿ ಗಣಿತ, ಸೈನ್ಸು, ಕಲೆ, ಫಿಲಾಸಫಿ ಎಲ್ಲದರಲ್ಲೂ ವಿಪುಲವಾದ ಬೆಳವಣಿಗೆಗಳಾದವು, ಪ್ರೋತ್ಸಾಹ ಸಿಗ್ತಾ ಇತ್ತು. ಇಬ್ನ್ ರಶ್ದ್ ಅಂತ ಒಬ್ಬ ಇಸ್ಲಾಮಿಕ್ ಸ್ಕಾಲರ್, ಇವ್ರನ್ನ ಫೌಂಡಿಂಗ್ ಫಾದರ್ ಆಫ್ ಮಾಡರ್ನ್ ಸೆಕ್ಯುಲರಿಸಮ್ ಅಂತಾರೆ. ಅಂದರೆ ಏನಿವತ್ತು ಕ್ರಿಶ್ಚಿಯನ್ ಕಂಟ್ರಿಗಳು ಸೆಕ್ಯುಲರಿಸಮ್ನ ಆಚರಣೆ ಮಾಡ್ತಾ ಇದ್ದಾವಲ್ಲ, ಇದು ಆ ಇಸ್ಲಾಂ ರಾಜ್ಯಗಳಿಂದ ತೊಗೊಂಡಿದ್ದು. 8ನೇ ಶತಮಾನದಿಂದ 13ನೇ ಶತಮಾನದವರೆಗೂ ಏನು ಅಬ್ಬಾಸಿತ್ ಖಲೀಫತ್ ಇತ್ತಲ್ಲ, ಈ ಸಾಮ್ರಾಜ್ಯ ಬಾಗ್ದಾದನ್ನು ನಾಲೆಡ್ಜ್ ಹಬ್ ಮಾಡಿಬಿಟ್ಟಿತ್ತು. ಬಾಗ್ದಾದಲ್ಲಿ ಹೌಸ್ ಆಫ್ ವಿಸ್ಡಮ್ ಅಂತೇಳಿ ಒಂದು ಗ್ರ್ಯಾಂಡ್ ಲೈಬ್ರರಿ ಇತ್ತು. ಹೇಗೆ ನಮ್ಮಲ್ಲಿ ನಳಂದ ವಿಶ್ವವಿದ್ಯಾಲಯಗಳು, ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿದಾವಲ್ಲ, ಇದರಿಂದನೇ ಪ್ರೇರಿತವಾಗಿ ನೋಡಿ, ಅಲ್ಲಿಗೆ ಜಗತ್ತಿನ ಎಲ್ಲ ಕಡೆಯಿಂದ ವಿದ್ವಾಂಸಗಳು ಬರೋರು. ಅವರ ವಿಷಯಗಳನ್ನ ತಗೊಂಡು ಅದನ್ನೆಲ್ಲವನ್ನೂ ಅರೇಬಿಕಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಪುಸ್ತಕಗಳನ್ನು ಮಾಡಿ ಅಲ್ಲಿ ಹಂಚ್ತಾ ಇದ್ದರು. ಜ್ಞಾನ ವೃದ್ಧಿ ಆಗ್ತಾಯಿತ್ತು. ಇಬ್ನ ನೂಸಾ ಅಂತಕ್ಕಂಥವ್ರ ಆಲ್ಜಬೀರ್ ಪುಸ್ತಕದಿಂದ
ಆಲ್ಜಿಬ್ರಾ ಹುಟ್ಕೊಂತು. ಇವತ್ತೇನು ಹೊಸ ಆಲ್ಗಾರಿದಮ್ಗಳಿದ್ದಾವೆ, ಬಹಳಷ್ಟು ಅದರಿಂದ ಪ್ರೇರಿತವಾಗಿರೋದು ಅಂತ ಹೇಳ್ತಾರೆ. ಇದೇ ಸಮಯದಲ್ಲಿ ಭಾರತದಿಂದ ಪ್ರೇರಿತರಾಗಿ ಹಿಂದೂ ಅರಬಿಕ್ ನ್ಯೂಮರಿಕಲ್ ಸಿಸ್ಟಮ್ ಬಂತು. ಬಾಗ್ದಾದ್ ವಿಶ್ವದ ನಾಲೆಡ್ಜ್ ಹಬ್ ಆಗ್ತಾ ಇತ್ತು. ಆದರೆ ಒಂದು ಪೊಲಿಟಿಕಲಿ ಮೋಟಿವೇಟೆಡ್ ಸಿಸ್ಟಮಿಂದ ಎಲ್ಲವೂ ಹಾಳಾಯಿತು. ಇವತ್ತು ಬಾಗ್ದಾದು ಐಸಿಸ್ನ ಕೇಂದ್ರ, ಜಗತ್ತಿಗೆ ಭಯೋತ್ಪಾದನೆಯನ್ನು ರಫ್ತು ಮಾಡ್ತಕ್ಕಂಥ ಕೇಂದ್ರ ಆಗೋಗಿದೆ. ಆ ದೇಶದಲ್ಲಿ ಕಿತ್ತು ತಿನ್ನೋ ಬಡತನಕ್ಕೂ ಕೂಡ ಹಲವಾರು ಕಾರಣಗಳು ಇವೇ ಆಗಿದ್ದಾವೆ. 3 ಪ್ರಮುಖ ಕಾರಣಗಳು ಅದಕ್ಕೆ. ಮೊದಲನೇದು ಯುದ್ಧಗಳು, ವಾರ್. ಇಸ್ಲಾಂ ಜಗತ್ತಲ್ಲಿ 2 ದೊಡ್ಡ ಸೂಪರ್ ಪವರ್ಗಳು, ಒಂದು ಸೌದಿ ಅರೇಬಿಯಾ, ಮತ್ತೊಂದು ಇರಾನ್. ಸೌದಿ ಅರೇಬಿಯಾ ಸುನ್ನಿಯನ್ನು ಪ್ರಚಾರ ಮಾಡಿದ್ರೆ, ಸುನ್ನಿ ಪಂಗಡವನ್ನು ಪ್ರಚಾರ ಮಾಡಿದ್ರೆ, ಇರಾನ್ ಶಿಯಾವನ್ನು ಪ್ರಚಾರ ಮಾಡುತ್ತೆ. ಇವೆರಡರ ನಡುವೆ ಇರತಕ್ಕಂತಹ ಬದ್ಧ ದ್ವೇಷ ನೋಡಿ. ಏನು ಜಗತ್ತಲ್ಲಿ 57 ಮುಸ್ಲಿಂ ದೇಶಗಳಿದೆ, ಇದರಲ್ಲಿ ಅರ್ಧ ಶಿಯಾ ದೇಶಗಳು, ಅರ್ಧ ಸುನ್ನಿ ದೇಶಗಳು. ಸೌದಿ ಮತ್ತು ಇರಾನ್ ಮಧ್ಯ ಜಿಯೋ ಪೊಲಿಟಿಕಲ್ ಕಂಟ್ರೋಲ್ಗೋಸ್ಕರ ದೊಡ್ಡ ತಿಕ್ಕಾಟ ನಡೀತಾ ಇದೆ. ಹೇಗೆ ಕೆಲವು ವರ್ಷಗಳ ಕೆಳಗೆ ಅಮೆರಿಕ ಮತ್ತು ರಷ್ಯಾ ಮಧ್ಯೆ ಒಂದು ಕೋಲ್ಡ್ ವಾರ್ ನಡೀತಾ ಇತ್ತು ಜಿಯೋ ಪೊಲಿಟಿಕಲ್ನ ಕಂಟ್ರೋಲ್ ಮಾಡೋದಕ್ಕೆ, ಅದೇ ರೀತಿ ಆಗ USA ಡೆಮೊಕ್ರೆಟಿಕ್ ಐಡಿಯಾಲಜಿ ಇತ್ತು, USSRಗೆ ಸೋಷಿಯಲಿಸ್ಟ್ ಐಡಿಯಾಲಜಿ. ಅದೇ ರೀತಿ ಮುಸ್ಲಿಂ ಜಗತ್ತಲ್ಲೂ ಕೂಡ ಐಡಿಯಾಲಜಿಕಲ್ ವಾರ್ ನಡೀತಾ ಇದೆ. ಸೌದಿ ಯಾವುದೇ ದೇಶದ ಸುನ್ನಿ ರಾಜನಿಗೆ ಸಪೋರ್ಟ್ ಮಾಡಿದ್ರೆ ತಕ್ಷಣ ಇರಾನ್ ಬಂದು ಅಲ್ಲಿನ ಶಿಯಾ ವಿರೋಧಿ ಗುಂಪುಗಳಿಗೆ ಸಪೋರ್ಟ್ ಮಾಡುತ್ತೆ. ಅದೇ ರೀತಿ ಇರಾನ್ ಯಾವುದಾದ್ರು ಶಿಯಾ ರಾಜನಿಗೆ ಅಥವಾ ಶಿಯಾ ದೇಶಕ್ಕೆ ಸಪೋರ್ಟ್ ಮಾಡಿದ್ರೆ, ಆಡಳಿತಕ್ಕೆ ಸಪೋರ್ಟ್ ಮಾಡಿದ್ರೆ, ಅಲ್ಲಿರ್ತಕ್ಕಂತಹ ವಿದ್ರೋಹಿ ಗುಂಪುಗಳೇನಿರ್ತವೆ ಸುನ್ನಿ ಪಂಗಡಗಳು, ಅದಕ್ಕೆ ಸೌದಿ ಸಪೋರ್ಟ್ ಮಾಡುತ್ತೆ. ಎಲ್ಲ ರೀತಿಯಲ್ಲೂ ಫೈನಾನ್ಷಿಯಲ್ ಆಗಿ, ಆರ್ಮ್ಸ್ ಸಪ್ಲೈ ಮಾಡೋದು, ಎಲ್ಲ ರೀತಿಯ ಸಪ್ಲೈ. ಈ ನಾಯಕತ್ವದ ಹೋರಾಟಕ್ಕೆ ಬಲಿಯಾಗ್ತಿರೋದು 1-2 ದೇಶಗಳಲ್ಲ. ನೋಡಿ ಯಮನಲ್ಲಿ ಏನಾಯ್ತು ನೋಡಿ. ಯಮನಲ್ಲಿ 1982ರಲ್ಲಿ ಅಲಿ ಅಬ್ದುಲ್ಲಾ ಸಲೆ ಅಂತಕ್ಕಂಥ ಒಂದು ಸುನ್ನಿ ಗೌರ್ಮೆಂಟ್ ಬಂತು. ಅವನಿಗೆ ಸೌದಿ ಸಪೋರ್ಟ್ ಇತ್ತು. ತಕ್ಷಣ ರೆಬಲ್ ಗ್ರೂಪ್ಗಳಿಗೆ ಇರಾನ್ ಸಪೋರ್ಟ್ ಮಾಡ್ತು. 30 ಲಕ್ಷ ಜನ ನಿರ್ಗತಿಕರಾಗಿದ್ದಾರೆ. 85,000 ಮಕ್ಕಳು ಹಸುವಿಂದ ಮೆಡಿಸಿನ್ ಸಿಗದೆ ಪ್ರಾಣ ಬಿಟ್ಟಿದ್ದಾರೆ. ಅದೇ ರೀತಿ ಲೆಬ್ನಾನಲ್ಲಿ ಸುನ್ನಿ ಶಿಯಾ ವಾರ್, ಫುಡ್ ಚೈನನ್ನೇ ಕಟ್ ಮಾಡಿ ಹಾಕಿದ್ದಾರೆ. ಒಂದೊತ್ತು ಊಟನೂ ಸಿಗ್ತಾ ಇಲ್ಲ. ಅಲ್ಲಿನ ಕರೆನ್ಸಿ ಲೀರಾ ಅಂತ $1ಗೆ 1,500 ರೀಲಾ ಇದ್ದಿದ್ದು ಇವತ್ತು 80,000 ಲೀರಾ ಆಗಿದೆ. ಆ ದೇಶದಲ್ಲಿ 82% ಜನ ಬಡತನದಲ್ಲಿದ್ದಾರೆ. ಸಿರಿಯಾದಲ್ಲಿ 12 ವರ್ಷದಿಂದ ಯುದ್ಧ ನಡೀತಾ ಇದೆ. 92% ಅಲ್ಲಿನ ಪಾಪ್ಯುಲೇಷನ್ನು ಬಿಲೋ ಪಾವರ್ಟಿ ಲೈನ್ ಇದ್ದಾರೆ. ಅರ್ಧ ಇಸ್ಲಾಮಿ ಜಗತ್ತು ನಲಗೋಗಿದೆ ಇದರಿಂದ. ಈ ಸೌದಿ ಮತ್ತು ಇರಾನ್ನ ಈ ನಾಯಕತ್ವದ ಮಹತ್ವಾಕಾಂಕ್ಷೆಗೆ, ಆಂಬಿಷನ್ಗೆ ಇಡೀ ಇಸ್ಲಾಂ ಜಗತ್ತು ತತ್ತರಿಸೋಗಿದೆ. ಆದರೆ ಯುದ್ಧನೇ ರೂಟ್ ಕಾಸ್ ಅಲ್ಲ, ಅದು ಕೂಡ ಒಂದು ಸಿಂಪ್ಟಮ್ ಅಷ್ಟೇ. ಡೆಮೋಕ್ರಸಿ ತರಬೇಕು ಅಂತ ಆಂದೋಲನ ಮಾಡಿದ್ದು ನೋಡಿ. ಮುಸ್ಲಿಂ ಜಗತ್ತಲ್ಲಿ ಒಂದು ಸೃಷ್ಟಿಯಾಯಿತು, ಅಲೆ ಸೃಷ್ಟಿಯಾಯಿತು. ಡಿಕ್ಟೇಟರ್ಶಿಪ್ನ ತೆಗೆದು ಇಲ್ಲಿ ಡೆಮೋಕ್ರಸಿ ತರಬೇಕು ಅಂತ ಹೇಳಿ. ಆದರೆ ಯಾವಾಗ ಡೆಮೋಕ್ರಸಿ ಬೇಕು ಅಂತ ಹೋರಾಟಗಳು ಶುರುವಾಯಿತು, ಆಗೆಲ್ಲ ಡಿಕ್ಟೇಟರ್ಶಿಪ್ಪು ಮತ್ತಷ್ಟು ಗಟ್ಟಿ ಆಗ್ತಾ ಹೋಯಿತು, ಶಕ್ತಿಶಾಲಿ ಆಗ್ತಾ ಹೋಯಿತು. ಯಮನ್ನಲ್ಲಿ, ಲಿಬಿಯಾದಲ್ಲಿ, ಬೆಹ್ರೇನಲ್ಲಿ ದೊಡ್ಡ ದೊಡ್ಡ ಹೋರಾಟಗಳಾದವು. ಆದರೆ ಭಾರತದಲ್ಲಿ ಸಕ್ಸಸ್ ಆದಂತಹ ಡೆಮೋಕ್ರಸಿ ಇಲ್ಲಿ ಸಕ್ಸಸ್ ಆಗೋಕ್ಕಾಗಲಿಲ್ಲ. ಈ ಡೆಮೋಕ್ರಸಿ ಬಗ್ಗೆ ಹೋರಾಟ ಶುರುವಾಗಿದೆ ಒಂದು ರೋಚಕ. ಡಿಸೆಂಬರ್ 17, 2010ರಲ್ಲಿ ಒಬ್ಬ ರೆವಲ್ಯೂಷನರಿ ಮೊಹಮ್ಮದ್ ಬೌಜೀಜ್ ಸರ್ಕಾರಿ ಕಟ್ಟಡದ ಮೇಲೆ ನಿಂತ್ಕೊಂಡು ಡೆಮೋಕ್ರಸಿಗೋಸ್ಕರ ಒತ್ತಾಯ ಮಾಡ್ತಾ ಬೆಂಕಿ ಹಚ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಬಿಟ್ಟ. ಇದ್ದಕ್ಕಿದ್ದಂಗೆ ಅರಬ್ ವರ್ಲ್ಡಲ್ಲಿ ಇದೊಂಥರ ಬೆಂಕಿ ಥರ ಹಬ್ಬಿಡ್ತಿದ್ದು. ಅದು ನಡೆದಿದ್ದು ಟುನೇಷಿಯಾದಲ್ಲಿ. ಅದರ ಸರ್ಕಾರದ ಏನು ಅನಾಚಾರ, ಅದರ ವಿರುದ್ಧ ಕ್ರಾಂತಿ ಹಬ್ತಲ್ಲ ಎಲ್ಲ ಕಡೆಗೂ. ಅದು ಇಡೀ ಅರಬ್ ದೇಶದ ಕಣ್ಣನ್ನು ಓಪನ್ ಮಾಡಿಬಿಡ್ತು. ಟುನೇಷಿಯಾ, ಯಮನ್ನು, ಸಿರಿಯಾ, ಲಿಬಿಯಾ, ಈಜಿಪ್ಟ್, ಪ್ರತಿ ಮುಸ್ಲಿಂ ದೇಶದಲ್ಲೂ ಕೂಡ ಡೆಮೋಕ್ರಸಿಗೆ ಹೋರಾಟಗಳು ಶುರುವಾದವು. ದೊಡ್ಡ ರೆವಲ್ಯೂಷನು. ಅದಕ್ಕೆ 2010ರ ದ ಅರಬ್ ಸ್ಪ್ರಿಂಗ್ ಅಂತಾರೆ. ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಗೌರ್ನಮೆಂಟ್ ಬೇಕು ಅಂತ ಹೇಳಿ ಒತ್ತಾಯ ಶುರುವಾಯಿತು. ಆದರೆ ಟುನೇಷಿಯಾ ಬಿಟ್ಟು ಬೇರೆ ಎಲ್ಲ ದೇಶದಲ್ಲೂ ಪರಿಸ್ಥಿತಿ ಇನ್ನೂ ಕೆಟ್ಟೋಯ್ತು. ಡಿಕ್ಟೇಟರ್ಶಿಪ್ಪೇ ಸ್ಟ್ರಾಂಗ್ ಆಯ್ತಾ ಹೋಯ್ತು. ಯಮನ್ನಲ್ಲಿ ಎಲೆಕ್ಷನ್ ಹಿಡಿದು ಹೊಸ ಸರ್ಕಾರ ಏನೋ ಬಂತು. ಆದರೆ ಹೌತಿ ಉಗ್ರಗಳು ಅವ್ರನ್ನೆಲ್ಲ ಸಾಯಿಸಿ ಅಲ್ಲಿ ಸರ್ಕಾರ ಮಾಡಿದ್ರು. ಲಿಬಿಯಾದಲ್ಲಿ 2011ರಲ್ಲಿ ಗಡಾಫಿ ಹೆಸರಿಗೆ ಮಾತ್ರ ಎಲೆಕ್ಷನ್ ಮಾಡಿದ್ರು. ಈಗ ನಾರ್ತ್ ಕೊರಿಯಾದಲ್ಲೂ ಕೂಡ ಎಲೆಕ್ಷನ್ ಆಗುತ್ತೆ ವರ್ಷಕ್ಕೊಂದ್ಸರಿ. ಆದರೆ ಪೂರ್ತಿ ಸರ್ಕಾರ ಇರೋದು ಕಿಮ್ ಕೈಯಲ್ಲಿ. ಸಿರಿಯಾ ಏನೂ ಆಗಲೇ ಇಲ್ಲ. ಮತ್ತು ಮೂರನೇದು ಮತ್ತು ಬಹಳ ದೊಡ್ಡ ಕಾರಣ ಅನಿಸೋದು ಈ ಧರ್ಮದಲ್ಲಿರ್ತಕ್ಕಂಥ ಕಾಯ್ದೆಗಳು. ಇವು ಕಾಲಕ್ಕೆ ಅಪ್ಡೇಟ್ ಆಗಲಿಲ್ಲ. ಅಂದರೆ ಬೇರೆ ಎಲ್ಲ ಧರ್ಮದ ಏನು ರೀತಿ ರಿವಾಜುಗಳು ಮತ್ತು ಉಪದೇಶಗಳು ಕೂಡ
ಕಾಲಕ್ಕೆ ತಕ್ಕನಾಗಿ ಅಪ್ಡೇಟ್ ಆಗ್ತಾ ಬಂದವು. ಇನ್ನು ರಿಲಿಜಿಯಸ್ ಪ್ರೋಗ್ರೆಸಿವ್ ಇಂಟರ್ಪ್ರಿಟೇಷನ್ ಅಂತ ಏನು ಹೇಳ್ತೀವಲ್ಲ, ಇದಾಗಲಿಲ್ಲ. ಇಸ್ಲಾಂನ ಗೋಲ್ಡನ್ ಏಜ್ ಆದಮೇಲೆ ಆ ಗೋಲ್ಡನ್ ಏಜ್ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಇಂಟರ್ಪ್ರಿಟೇಷನ್ಗಳಾಯಿತು, ಬದಲಾವಣೆಗಳಾದವು. ಆದರೆ ಅದರ ನಂತರ ರೈಟ್ ಇಂಟರ್ಪ್ರಿಟೇಷನ್ ಆಫ್ ಇಸ್ಲಾಂ ಆಗಲೇ ಇಲ್ಲ. ನೋಡಿ, ಒಂದು ಉದಾಹರಣೆ ನೋಡಿ, ಬ್ಯಾಂಕಿಂಗ್ ಸಿಸ್ಟಮ್ ಮತ್ತು ಸೈಂಟಿಫಿಕ್ ಡೆವಲಪ್ಮೆಂಟು ಇವೆರಡೂ ದೇಶದ ಬೆಳವಣಿಗೆಯ ಆಧಾರ ಕಂಬಗಳು. ಆದರೆ ಮುಸ್ಲಿಂ ರ್ಯಾಡಿಕಲ್ ಲಾಸು ಇದರ ವಿರುದ್ಧ. ಬ್ಯಾಂಕಿಂಗ್ ಸಿಸ್ಟಮ್ ಅನ್ನೋದು ಇಡೀ ದೇಶದ ಫೈನಾನ್ಷಿಯಲ್ ಬ್ಯಾಕ್ಬೋನ್ ಆಗಿರುತ್ತೆ. ಯಾವ ಯಾವ ದೇಶಗಳಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಗಟ್ಟಿಯಾಗಿದೆ ಆ ಎಲ್ಲ ದೇಶಗಳು ಅಭಿವೃದ್ಧಿ ಹೊಂದಿದ್ದಾವೆ. ಆದರೆ ದುರದೃಷ್ಟವಶಾತ್ ಇಸ್ಲಾಂ ವರ್ಲ್ಡಲ್ಲಿ ಬ್ಯಾಂಕ್ಗಳೇ ಇಲ್ಲ. ಸೌದಿನಲ್ಲಿ 4, ಬೆಹರೇನಲ್ಲಿ 10, UAEನಲ್ಲಿ 7 ಇಷ್ಟೇ ಬ್ಯಾಂಕ್ಗಳಿರೋದು. ಇನ್ನು ಟುನೇಷಿಯಾ, ಸಿರಿಯಾ, ಯೆಮನ್ನು ಇದೆಲ್ಲ ಒಂದೋ ಎರಡೋ ಇದ್ದಾವೆ. ಕೇವಲ ಭಾರತದಲ್ಲಿ 91 ಬ್ಯಾಂಕ್ಗಳಿದ್ದಾವೆ. ಇಡೀ ಇಸ್ಲಾಮಿಕ್ ವರ್ಲ್ಡ್ನ ಅಷ್ಟೂ ಬ್ಯಾಂಕ್ಗಳಿಗಿಂತ ಹೆಚ್ಚು ಭಾರತದಲ್ಲೇ ಇದ್ದಾವೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಇಸ್ಲಾಮಲ್ಲಿರ್ತಕ್ಕಂಥ ಪರ್ಸನಲ್ ಲಾ. ಕುರಾನ್ನ ಸೂರ ಅಲ್ ಇಮ್ರಾನ್ ವರ್ಸ್ 13:132 ಪ್ರಕಾರ ಬಡ್ಡಿಗೆ ಕೊಡೋದಾಗ್ಲಿ ಅಥವಾ ತಗೊಳ್ಳೋದಾಗ್ಲಿ ಪಾಪ. ಮತ್ತು ಬ್ಯಾಂಕ್ಗಳು ಏನು ಮಾಡಬೇಕು? ಈಗ ಭಾರತದಲ್ಲೆಲ್ಲ ಏನಾಗುತ್ತೆ, ಬ್ಯಾಂಕ್ಗಳು ಸಾಲ ಕೊಡ್ತವೆ ಕಂಪ್ನಿಗಳಿಗೆ, ಇಂಡಿವಿಜುವಲ್ಗಳಿಗೆ, ಅವರು ಅದಕ್ಕೆ ಇಂಟ್ರೆಸ್ಟ್ ಕೊಡ್ತಾರೆ. ಆ ಇಂಟ್ರೆಸ್ಟಿಂದ ಬೇರೆ ಬೇರೆ ಕಡೆಗೆ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಆ ಇನ್ವೆಸ್ಟ್ಮೆಂಟಿಂದ ದೇಶ ನಡೆಯುತ್ತೆ. ಆದರೆ ಇಲ್ಲಿ ಬಡ್ಡಿಗೆ ಕೊಡೋ ಹಾಗೆ ಇಲ್ಲ. ಅದಕ್ಕೆ ಶರಿಯಾದಿಂದ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಈಕ್ವಿಟಿ ಬೇಸಿಸಲ್ಲಿ ದುಡ್ಡು ಕೊಡ್ತಾರೆ ಇಂಡಿವಿಜುವಲ್ಗಳಿಗೆ ಮತ್ತು ಕಂಪ್ನಿಗಳಿಗೆ ಬ್ಯಾಂಕಿಂದ. ಅಂದರೆ ಆ ಕಂಪ್ನಿಯ ಸ್ವಲ್ಪ ಭಾಗ ಬ್ಯಾಂಕಿನ ತೆಕ್ಕೆಗೆ. ಇದರಲ್ಲಿ ಲಾಭ ಬಂದರೆ ಬ್ಯಾಂಕಿಗೆ ಏನಾದರೂ ಒಂಚೂರು ಒಳ್ಳೆಯದಾಗುತ್ತೆ, ಲಾಸ್ ಆದರೆ ಬ್ಯಾಂಕಿಗೆ ಲಾಸು. ಬಹುತೇಕ ಬಿಸ್ನೆಸ್ಗಳು ಲಾಸ್ ಆಗುತ್ತೆ. ಹಾಗಾದರೆ ಬ್ಯಾಂಕಿಗೆ ರೆವಿನ್ಯೂ ಎಲ್ಲಿ ಬರಬೇಕು? ರೆವಿನ್ಯೂ ಬರದೆ ಬ್ಯಾಂಕ್ಗಳು ದಿವಾಳಿ ಆಗ್ತಾ ಇದ್ದಾವೆ, ಬಾಗಿಲಾಕೊಂಡು ಹೋಗ್ತಾ ಇದ್ದಾವೆ. ನೋಡಿ, 1997, 98 ಮತ್ತು 2009ರಲ್ಲಿ 3 ಮೇಜರ್ ಬ್ಯಾಂಕ್ಗಳು ದಿವಾಳಿ ಆದವು. ಅದು ಡೀಟೇಲ್ಸ್ ಆಚೆ ಕಡೆಗೆ ಬರಲಿಲ್ಲ. ಆದರೂ ಕೂಡ ಪರ್ಸನಲ್ ಲಾನ ಅಪ್ಡೇಟ್ ಮಾಡಿಲ್ಲ. ಮತ್ತು ಇನ್ನೊಂದು ಮೇಜರ್ ಕಾರಣ, ನೋ ವುಮನ್ ಎಂಪವರ್ಮೆಂಟ್. ಹೆಣ್ಮಕ್ಳು ಕೆಲಸಕ್ಕೆ ಹೋಗಬಾರ್ದು ಅನ್ನೋದು ಅಲ್ಲಿನ ಪರ್ಸನಲ್ ಲಾ ಹೇಳುತ್ತೆ. ಅಂದರೆ ಹ್ಯೂಮನ್ ರಿಸೋರ್ಸ್ನ 50%ಅನ್ನು ನೀವು ವೇಸ್ಟ್ ಮಾಡ್ತಾ ಇದ್ದೀರಿ. ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥ ಹೆಣ್ಮಕ್ಳು ಮನೆಯಲ್ಲಿ ಕುಳಿಯಂಗಾಗಿದೆ. ಇದರಿಂದ ನಷ್ಟ ಆಗ್ತಿರ್ತಕ್ಕಂಥದ್ದು ಮತ್ತೆ ದೇಶಗಳಿಗೇನೆ. ಮತ್ತೊಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ, ಆ್ಯಂಟಿ ಸೈನ್ಸ್ ಅಪ್ರೋಚ್. ವಿಜ್ಞಾನಕ್ಕೆ ವಿರುದ್ಧ ನಮ್ಮ ಧರ್ಮ ಅಂತ ಹೇಳಿಕೊಂಡು ಅದನ್ನು ಜಾರಿಗೆ ತಂದಿರೋದು. ಸ್ಕ್ರೋಲ್ ನ್ಯೂಸ್ ಪೋರ್ಟಲ್ಲಿ ಒಂದು ರಿಪೋರ್ಟ್ ಬಂತು, ಡೀಟೇಲ್ ರಿಪೋರ್ಟು. ಏನಂತ ಹೇಳಿದ್ರೆ, ಈ ದೇಶಗಳಲ್ಲಿ ಕಾಲೇಜ್ ಸ್ಟೂಡೆಂಟ್ಗಳು ಕಾಲೇಜಲ್ಲಿ ಯಾರಾದರೂ ಸೈನ್ಸ್ನ ಹೇಳ್ಕೊಟ್ರೆ ಅವ್ರನ್ನ ಕಡ್ದಾಕ್ತಾರಂತೆ. ಭಾರತದಲ್ಲಿ ಹೇಗೆ ಕಾಲೇಜ್ಗಳಲ್ಲಿ ಈ ಕಲ್ಚರಲ್ ಗ್ರೂಪ್ಸ್ಗಳಿರ್ತವೆ, ಕಾಲೇಜ್ ಕಲ್ಚರಲ್ ಗ್ರೂಪ್ಸು, ಅದೇ ರೀತಿ ಪಾಕಿಸ್ತಾನದಲ್ಲಿ ಆಂಟಿ ಸೈನ್ಸ್ ಸ್ಟೂಡೆಂಟ್ಸ್ ಗ್ರೂಪ್ಗಳಿದ್ದಾವೆ. ಇವರೆಲ್ಲ ಕಟ್ಟರ್ ಸೈನ್ಸ್ನ ವಿರೋಧಿಗಳು. ಅಂದರೆ ಇವ್ರ ಪ್ರಕಾರ ಸೈನ್ಸ್ ಅಂತ ಹೇಳಿದ್ರೆ ನಾಸ್ತಿಕರು, ನಾಸ್ತಿಕತೆಯನ್ನು ಹಬ್ಬಿಸುತ್ತೆ, ಜೊತೆಗೆ ಇದು ವೆಸ್ಟರ್ನ್ ವರ್ಲ್ಡ್ನ ಪ್ರಚಾರ ಮಾಡುತ್ತೆ ಅಂತೇಳಿ. ಹಾಗಾಗಿ ಸೈನ್ಸ್ನ ವಿರೋಧ ಮಾಡೋದಂತೆ. ಅದ್ರ ಪರಿಣಾಮಗಳೇನಾಗಿದೆ ನೋಡಿ. ಏನು ಜಗತ್ತಿನ 27% ಪಾಪ್ಯುಲೇಷನ್ ಇದೆ ಇಸ್ಲಾಮಿಕ್ ವರ್ಲ್ಡು. ಅಂದರೆ ಸೈನ್ಸ್ R&Dಯಲ್ಲಿ ಅವರ ಕಾಂಟ್ರಿಬ್ಯೂಷನ್ನು ಕೇವಲ 0.5%. ಆದರೆ ಇಸ್ರೇಲ್ ಸಣ್ಣ ದೇಶ 2020ರಲ್ಲಿ 22,743 ಸೈಂಟಿಫಿಕ್ ಪಬ್ಲಿಕೇಶನ್ಗಳನ್ನ ಆಚೆ ತಗೊಂಬಂದರೆ, ಇಡೀ ಇಸ್ಲಾಮಿಕ್ ವರ್ಲ್ಡು ಆಚೆ ಕಡೆ ತಂದಿದ್ದು ಕೇವಲ 10,000 ಅಷ್ಟೇ. ನೋಬೆಲ್ ಪ್ರೈಸ್ಗಳು ಅಷ್ಟೇ ನೋಡಿ. ಜ್ಯೂಸ್ ಇರೋದೇ 0.2%. ಅವ್ರಿಗಿಂತ 120 ಪಟ್ಟು ಜಾಸ್ತಿ ಇರ್ತಕ್ಕಂಥದ್ದು ಇಸ್ಲಾಮಿಕ್ ಪಾಪ್ಯುಲೇಷನು, 24%. ಆದರೆ ನೋಬೆಲ್ ಪ್ರೈಸಲ್ಲಿ ಅವರಿಗಿಂತ ಇಸ್ರೇಲ್ ಅವರು 47 ಟೈಮ್ಸ್ ಜಾಸ್ತಿ, 47 ಟೈಮ್ಸ್. ಅದರರ್ಥ ಆ ದೇಶಗಳನ್ನು ನಾಶ ಮಾಡ್ತಿರ್ತಕ್ಕಂಥದ್ದು ಬೇರೆ ಯಾರೂ ಅಲ್ಲ, ಅವರಲ್ಲೇ ಇರ್ತಕ್ಕಂತಹ ಒಂದಷ್ಟು ನ್ಯೂನತೆಗಳು. ಆದರೆ ದುರದೃಷ್ಟವಶಾತ್ ಅವನ್ನು ಬದಲು ಮಾಡಬೇಕು ಅಂಥೇಳಿ ಅನ್ನಿಸ್ತಕ್ಕಂಥ ಇಚ್ಛಾಶಕ್ತಿಯೇ ಅಲ್ಲಿಂದ ಬರ್ತಾ ಇಲ್ಲ. ಹಾಗಾದರೆ ಏನಾಗುತ್ತೋ ಭವಿಷ್ಯ ಕಾದು ನೋಡಬೇಕಷ್ಟೆ. ನಮಸ್ಕಾರ.